ಆಶ್ರಯ ಟಿವಿಯನ್ನು ವೀಕ್ಷಿಸುತ್ತಿರುವಂಥ ನಮ್ಮೆಲ್ಲ ವೀಕ್ಷಕರಿಗೆ ಯೇಸುವಿನ ನಾಮದಲ್ಲಿ ವಂದನೆ ಸಲ್ಲಿಸ್ತೇವೆ. ತಿರುಗಿದವರ್ತಿ ನಿಮ್ಮ ಮುಂದೆ ಇನ್ನೊಬ್ಬ ಆರಾಧನೆ ನಾಯಕನೊಂದಿಗೆ ಇದು ನನ್ನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ. ಕನ್ನಡದ ಜನತೆಗೆ ಒಂದು ಸುಂದರವಾದ ಸಿಡಿಯನ್ನು ಕೊಟ್ಟು ಎಲ್ಲ ನೀನೇ ಯೇಸುವೆ ಎಂಬ ಒಂದು ನಾಮಾಂಕಿತವಾದಂಥ ಸಿಡಿಯನ್ನು ಇಂದು ಕನ್ನಡ ಜನತೆಗೆ ಆರಾಧನೆಗೆ ಕೊಟ್ಟಂಥ ಪ್ರವೀಣ್ ಕುಮಾರ್ ನಮ್ಮ ಮಧ್ಯದಲ್ಲಿದ್ದಾರೆ. ಬನ್ನಿ, ನಮ್ಮ ಆಶ್ರಯ ಟಿವಿ ವೀಕ್ಷಕರ ಪರವಾಗಿ ಮತ್ತು ನಮ್ಮೆಲ್ಲ ಸಿಬ್ಬಂದಿ ತಂಡದ ಪರವಾಗಿ, ನಿರ್ದೇಶಕರ ಪರವಾಗಿ ಇದು ನನ್ನ ಹಾಡು ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸುವ. ಪ್ರೈಸ್ ಲಾರ್ಡ್. ಸ್ವಾಗತ, ನಿಮಗೆ ಸ್ವಾಗತ. ಇದು ನನ್ನ ಹಾಡು, ನಿಮ್ಮ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ತುಂಬ ಚೆನ್ನಾಗಿ ಬಂದಿದೆ ಸಿಡಿ, ನಾನು ಕೇಳಿದ್ದೇನೆ, ತುಂಬ ಖುಷಿಯಾಯಿತು. ಹೇಗೆ ಪ್ರಾರಂಭ ಆಯಿತು ಬ್ರದರ್? ಇದು ನೀವು ಫಸ್ಟ್ ಸಿಡಿ ಅಲ್ಲ ನಿಮ್ಮದು? ಹೌದು ಬ್ರದರ್. ಓಕೆ. ಚಿಕ್ಕ ಪ್ರಾಯದಿಂದ ನಿಮಗೆ ಸಂಗೀತದಲ್ಲಿ ಒಲವಿತ್ತ? ಕೆಲವು ಜನ ಅದೇ ಕ್ಲಾಸಿಗೆಲ್ಲ ಹೋಗಿ ಸಂಗೀತ ಕಲಿತಾರೆ, ಚಿಕ್ಕದರಿಂದ ಸಂಗೀತ ಒಲವು ಇರ್ತದೆ ಒಬ್ಬೊಬ್ಬರಿಗೆ, ಅದೇ ಒಬ್ಬೊಬ್ಬರಿಗೆ ಇರೋದಿಲ್ಲ. ಕ್ರಿಸ್ತನನ್ನು ಕಂಡ್ಕೊಂಡ ಮೇಲೆ ಒಂದು ಭಾರ ಇರ್ತದೆ, ಕ್ರಿಸ್ತನಿಗಾಗಿ ಏನಾದರೂ ಮಾಡಬೇಕು, ಅವ್ರು ಮಾಡಿದರೆ ಇವ್ರು ಮಾಡಿ ನಾನು ಯಾಕೆ ಮಾಡಬಾರ್ದು, ಆ ಥರ ಒಂದು ಛಲದಿಂದ ಮಾಡಿದ್ರೆ. ಹೇಗೆ ಪ್ರಾರಂಭ ಆಯಿತು ಬದಲು ನಿಮ್ಮ ಒಂದು ಪ್ರಯಾಣ? ನಾನು ಹೇಳೋಕ್ಕೆ ಮುಂಚೆ 2-3 ಮಾತುಗಳು ಹೇಳೋಕ್ಕೆ ನಾನು ಆಸೆ ಪಡ್ತಾ ಇದ್ದೀನಿ. ಈ ಅವಕಾಶವನ್ನು ಸಿದ್ಧ ಮಾಡಿದ ಯೇಸು ಸ್ವಾಮಿಗೆ ಮೊದಲಾಗಿ ನಾನು ಸ್ತೋತ್ರ ಹೇಳುತ್ತೇನೆ. ಮತ್ತು ಪಾಸ್ಟರ್ ಸುನಿಲ್ ಅವ್ರಿಗೂ, ನಿಮಗೂ, ಆಶ್ರಯ ಟಿ ವಿ ವ್ಯೂವರ್ಸ್ ಎಲ್ಲರಿಗೂ ಯೇಸು ನಾಮದಿಂದ ಸ್ತೋತ್ರ ಹೇಳ್ತಾ ಇದ್ದೀನಿ. ನನ್ನ ಲೈಫಲ್ಲಿ ಈಗ ನೀವು ಹೇಳಿದಾಗೆ ಚಿಕ್ಕ ವಯಸ್ಸಲ್ಲಿ ಏನಾದರೂ ಕ್ಲಾಸ್ಗೆ ಹೋಗಿದ್ರಾ, ಇಲ್ಲ ದೇವ್ರಿಗಾಗಿ ಏನಾದರೂ ಪ್ಯಾಷನ್ ಆಯಿತಾ ಸಾಂಗ್ ಬರಿಬೇಕಂತ? ನನ್ನ ಲೈಫಲ್ಲಿ 1% ನಾನು ಪ್ಲ್ಯಾನ್ ಆಗಿಲ್ಲ ನಾನು ಸಾಂಗ್ ಬರಿತೀನಂತ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ಬಂದರು, ಈಸ್ ಅ ಗುಡ್ ಸಿಂಗರ್. ಫಿಲಮ್ ಸಾಂಗ್ ಎಲ್ಲ ಆಡಿ ಅಲ್ಲಿ ಹಳ್ಳಿಯಲ್ಲಿ ಅವ್ರು ಆಡ್ತಾ ಇರ್ತಾರೆ. ಈಗ ಅವ್ರು ಪಾಸ್ಟರ್ ಆಗಿದ್ದಾರೆ. ಅವ್ರ ಜೀನ್ ಹೇಳ್ತಾರಲ್ಲ, ತಂದೆ ಆಡ್ತಾರೆ, ಮಗನೋ ಹಾಡ್ಬೋದು ಅಂತ ಹೇಳ್ತಾರೆ. ಆದರೆ ನನ್ನ ಚಿಕ್ಕ ವಯಸ್ಸಲ್ಲಿ ನಾನು ಹಾಡಿಲ್ಲ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ಸಾಂಗ್ಸ್ ರೆಕಾರ್ಡಿಂಗ್ ಕ್ಯಾಸೆಟ್ ಎಲ್ಲ ತೊಗೊಂಡು ಬರ್ತಾರೆ. ಆಗ ನಮ್ಮ ವಾಯ್ಸ್ ರೆಕಾರ್ಡ್ ಮಾಡಿ ಕೇಳ್ಬೋದು ನಾವು ಹೆಂಗೆ ಆಡ್ತೀವಂತ. ಒಂದಿನ ನಾನು ಚಿಕ್ಕ ವಯಸ್ಸಲ್ಲಿ ಹಂಗೆ ನಮ್ಮ ತಂದೆ ಇಲ್ಲ, ಇದ್ದರೆ ಬೈತಾರೆ ಅಂತ ಹೆಂಗೆ ರೆಕಾರ್ಡ್ ಮಾಡಿ ಎರೇಸ್ ಮಾಡಿಬಿಡೋಣ ಅಂತ ಟ್ರೈ ಮಾಡಿ ನನ್ನ ವಾಯ್ಸಲ್ಲಿ ಜಸ್ಟ್ ಒಂದು ಹಾಡು ಆಡಿದೆ. ಕತೆ ವಾಯ್ಸ್ ಕೂಡ ಚೆನ್ನಾಗಿರೋದು, ಆದರೆ ನನ್ನ ವಾಯ್ಸ್ ಚೆನ್ನಾಗಿದ್ದಿಲ್ಲ. ಆಗ ಡಿಸೈಡ್ ಮಾಡಿದೆ ನನ್ನ ಲೈಫಲ್ಲಿ ಒಂದು ಸಲ ಕೂಡ ನಾನು ಹಾಡಲ್ಲ ಅಂತ. ಯಾಕಂದರೆ ನನ್ನ ವಾಯ್ಸ್ ನನಗೇನೆ ಇಷ್ಟ ಅಲ್ಲ, ಜನರಿಗೆ ಹೆಂಗೆ ಇಷ್ಟ ಆಗುತ್ತೆ. ತಂದೆ ಚೆನ್ನಾಗಿ ಆಡ್ತಾರೆ, ಮಗ ಹಿಂಗೆ ಆಡಿದ್ರೆ ಅವರು ಮಾನ ಹೋಗ್ಬಿಡುತ್ತೆ, ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಬೇಡ. ಆದರೆ ನನ್ನ ಚಿಕ್ಕ ವಯಸ್ಸಿಂದ ನನಗೊಂದು ಆಸೆ ಇತ್ತು ಕೀಬೋರ್ಡ್ ಪ್ಲೇ ಮಾಡಬೇಕಂತ, ಸಂಗೀತಕ್ಕೆ. ಆದರೆ ಒಂದು ದಿನ ಕೂಡ ನನ್ನ ಕ್ಲಾಸ್ಗೆ ಹೋಗೋಕ್ಕೆ ಅವಕಾಶ ಸಿಕ್ಕಿಲ್ಲ. ಯಾಕಂದರೆ ನಮ್ಮ ಮನೆ ಬಂದು ಒಂದು ಬಡತನದಿಂದ ಬಂದ ಒಂದು ಕುಟುಂಬ, ಅದಕ್ಕೆ ಅವಕಾಶ ಇಲ್ಲ. ನಮ್ಮ ತಂದೆ ಯಾವಾಗಲೂ ಓದು 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 ಅಂತ ಹೇಳ್ತಾರೆ, ನೋ ಮ್ಯೂಸಿಕ್. ಯಾಕಂದರೆ ನೀನು ಮ್ಯೂಸಿಕ್ ಅಂದರೆ ಸ್ಟಡೀಸ್ ಬಿಟ್ಬಿಡ್ತೀಯ. ಸೊ ಹಂಗೆ ಲೈಫು ಜರ್ನಿ ಆಯಿತು. ನನ್ನ ಲೈಫಲ್ಲಿ ನನ್ನ ವಿಷನ್ ಏನೈತೆ ಅಂದರೆ ದಿ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು. ಫಿಲಮ್ಗೆ, ಕ್ರಿಶ್ಚಿಯನ್ ಸಾಂಗ್ಗೆಲ್ಲ, ಫಿಲಮ್ಗೆ ಒಂದು ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕಂತ ನನಗೊಂದು ಆಸೆ ಇತ್ತು. ಆದರೆ ಆಸೆ ಆಗಿಲ್ಲ, ನೆರವೇರಲಿಲ್ಲ. ಆಗ ಚರ್ಚಲ್ಲಿ ಮ್ಯೂಸಿಕ್ ಪ್ಲೇ ಮಾಡೋಕ್ಕೆ ಮೊದಲಲ್ಲಿ ಹೇಳ್ಬೇಕಂದ್ರೆ ನಮ್ಮದು ಚರ್ಚ್ ಬಂದು ತಮಿಳ್ ಚರ್ಚ್. ನಾವು ಅದರ್ ಲ್ಯಾಂಗ್ವೇಜ್ಗೆ ನೋ ಎಂಟ್ರಿ. ಯಾಕಂದರೆ ತಮಿಳ್ಗಾಗಿ ನಾವು ಎಲ್ಲ ತಮಿಳ್ ಅಂದರೆ ಅಷ್ಟು ಇಷ್ಟ. ಯಾಕಂದರೆ ನಾವು ಇದ್ದ ಏರಿಯಾ ಬೆಳೆದಿದ್ದೆಲ್ಲ ತಮಿಳ್. ಬೇರೆ ಲ್ಯಾಂಗ್ವೇಜಿಗೆ ಅಲ್ಲಿ ಅವಕಾಶ ಇಲ್ಲ ಮಾತಾಡೋಕ್ಕೆ. ಈ ಸ್ಥಿತಿಯಲ್ಲಿ ನನ್ನ ಲೈಫಲ್ಲಿ ಈ ಕನ್ನಡ ಆಲ್ಬಮ್ ಹೆಂಗೆ ಬಂತಂದರೆ ಆಲ್ಮೋಸ್ಟ್ ದೇವ್ರ ಪ್ಲಾನೇ. ಅದೇ ನಿಜವಾಗಿ ನಾವು ನಂಬಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ನೀವು ತಮಿಳ್ ಹೇಳಿದ್ರಲ್ಲ, ಕನ್ನಡ ಸಿಡಿ ನೀವು ಹೇಗೆ ತೆಗೆದ್ರಿ ಅಂತ ನಾನು ಕೇಳುವ. ನನ್ನ ಲೈಫಲ್ಲಿ ಈಗ ಕೂಡ ನಮ್ಮ ಸರೌಂಡಿಂಗ್ ಫ್ರೆಂಡ್ಸ್ ಹೇಳ್ತಾರೆ, ನಮ್ಮ ಸೇವಕರ ಹೇಳ್ತಾರೆ, ನೀನು ಬಂದು ಒಂದು ತಮಿಳ್ ವರ್ಷಿಪ್ ಲೀಡರ್ ಆಗಿದೆಯಾ, ಎಲ್ಲರೂ ತಮಿಳಲ್ಲೇ ನೀನು ಸಾಂಗ್ ಮಾಡ್ತಂತ ಪ್ಲಾನಲ್ಲಿದ್ದರು, ಯೋಚನೆ ಮಾಡ್ತಾಯಿದ್ರು, ಆದರೆ ನೀನು ಏನು ಸಡನ್ನಾಗಿ ಕನ್ನಡ ಸಿಡಿ ಬಿಟ್ಟಿದೆಯಲ್ಲ. ನಾನು ಹೇಳಿದೆ ನನಗೆ ಗೊತ್ತಿಲ್ಲ. 2014 ಶಿವಮೊಗ್ಗ ಮೀಟಿಂಗಲ್ಲಿ, ಭದ್ರಾವತಿ ಮೀಟಿಂಗಲ್ಲಿ ವರ್ಷಿಪ್ ಆದಮೇಲೆ ನನ್ನ ಚಾರ್ಗೆ ಸಿಡಿಗೆ ಬಂದೆ. ಆಗ ದೇವ್ರ ಆತ್ಮೆ ನನ್ನ ಒಳಗಡೆ ಮಾತಾಡಿದ್ರು, ನೀನು ಕನ್ನಡ ಸಿಡಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಂತ. ಆಗ ಖುಷಿಯಲ್ಲಿ ಓಕೆ ಇಸುವೆ ಕನ್ನಡ ಸಿಡಿ ಕನ್ನಡ ಮಾಡೋಣ. ಯಾಕಂದರೆ ಅವತ್ತು ಮೀಟಿಂಗ್ ಬಂದು ಕನ್ನಡ
ಮೀಟಿಂಗ್ ತಮಿಳಲ್ಲ. ಅಲ್ಲ ಕನ್ನಡ. ಸೊ ನಾವೇನು ಎಲ್ಲಿ ಕನ್ನಡ ಚರ್ಚ್ಗೆ ಹೋಗಿದ್ರು ತಮಿಳ್ ಸಾಂಗ್ ಟ್ರಾನ್ಸ್ಲೇಷನ್ ಮಾಡಿ ಹಂಗೆ ಆಡ್ತೀವಿ. ಕೆಲ ಸಮಯದಲ್ಲಿ ತಮಿಳ್ ಸಾಂಗ್ ಆಡ್ತೀವಿ. ಕನ್ನಡ ಸಾಂಗ್ ರೇರು. ನನ್ನ ಲೈಫಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕನ್ನಡ ನನಗೆ ಮಾತಾಡೋಕ್ಕೆ ಬರಲ್ಲ. ನನಗೆ ಬಂದು ಸ್ಟ್ಯಾಮರಿಂಗ್ ಟಂಗ್, ತಮಿಳಲ್ಲೂ ಮಾತಾಡೋಕ್ಕೆ ಸರಿಗೆ ಬರಲ್ಲ, ಪದಗಳು ಉಚ್ಚಾರಣೆ ಮಾಡೋಕ್ಕಾಗಲ್ಲ, ಸ್ಟ್ಯಾಮರಿಂಗ್ ಟಂಗ್ ನನಗೆ. ಈ ಸ್ಥಿತಿಯಲ್ಲಿ ಹೆಂಗೆ ನಾನು CD ಆಗ್ತೀನಂತ ಎಲ್ಲರಿಗೂ ಒಂದು ಕ್ವಶನ್, ನನಗೆ ಒಂದು ಕ್ವಶನ್ ಮಾರ್ಕ್. ಆಗ ಆ ಮೀಟಿಂಗಲ್ಲಿ ಯೇಸು ಸ್ವಾಮಿ ಹೇಳಿದ್ರು ಕನ್ನಡ ಮಾಡಂತ. ನಾನು ಬಂದು ನಮ್ಮ ಮನೆಗೆ ಹೇಳಿದೆ, ನಮ್ಮ ಟೀಮ್ ಮೆಂಬರ್ಸ್ಗೆಲ್ಲ ಹೇಳಿದೆ ಎಲ್ಲ ಮಾಡೋಣ ಅಂತ. ಅವರು ಎಲ್ಲರೂ 100% ಹೇಳಿಲ್ಲ. ಕನ್ನಡ ಯಾರಿಗೂ ಬರಲ್ಲ, ಅಣ್ಣಗೆ ಕನ್ನಡ ಬರಲ್ಲ, ಹೆಂಗೆ ಕನ್ನಡ CD ಆಗ್ತಾರೆ, ಹೆಂಗೆ ಕನ್ನಡ ಆಡ್ತಾರೆ ಅಂತ. ಈ 2014 ಪ್ರೇಯರಲ್ಲಿ ಸ್ಟಾರ್ಟ್ ಮಾಡಿದಾಗ ಒಂದು ದಿನ ಹೇಳಿದೆ, ಓಕೆ ಯೇಸುವೆ, ಆಲ್ರೆಡಿ ನಾನು ತಮಿಳಲ್ಲಿ ಸಾಂಗು ಆಲ್ರೆಡಿ ಬರೆದಿದ್ದೆ. ಅದು ಕನ್ನಡ ಅಂದರೆ ಆಲ್ರೆಡಿ ತಮಿಳಲ್ಲಿ ಫ್ಯೂ ಸಾಂಗ್ಸ್, ಎಲ್ಲ ಸಾಂಗ್ಸ್ ಅಲ್ಲ, ಫ್ಯೂ ಸಾಂಗ್ಸ್ ಬರೆದಿದ್ದೆ. ಓಕೆ, ಯಾಕಂದರೆ ನನ್ನ ಪ್ಲಾನ್ ಏನಿತ್ತಂದರೆ ತಮಿಳಲ್ಲೇ ಮಾಡಬೇಕು, ತಮಿಳಲ್ಲಿ ಚೆನ್ನಾಗಿ ಮಾಡಿ ಎಲ್ಲ ಸಭೆಗಳಲ್ಲಿ ಹಾಡಬೇಕು, ಇಂಥ ಪ್ಯಾಷನ್ ಇತ್ತು. ಈಗ ಕನ್ನಡ ಅಂತ ಹೇಳಿದ್ರೆ ಕನ್ನಡ ಯಾರು ಮಾರ್ಕೆಟಿಂಗ್ ಮಾಡ್ತಾರೆ? ಎಲ್ಲರೂ ಹೇಳ್ತಾರೆ ಕನ್ನಡ 30 ರೂಪಾಯಿ ಕೊಟ್ಟು CD ತೊಗೊಳ್ಳೋದು ದೊಡ್ಡ ವಿಷಯ, ನೀವು ಹೆಂಗೆ ಮಾಡ್ತೀರಾ, ಲಾಸ್ ಆಗುತ್ತೆ. ಕೆಲವರು ಬಿಸ್ನೆಸ್ ಮೈನಲ್ಲಿ ಹೇಳ್ತಾರೆ ಈಗ ಹಣ ಲಾಸ್ಟ್ ಹಾಕೋಕ್ಕೆ ಹೋಗ್ಬೇಡಿ, 50,000 ರೂಪಾಯಿ 1 ಲಕ್ಷ ಇದ್ದರೆ ಸಾಕು. ಆದರೆ ನನಗೆ ಒಂದೇ ಒಂದು ಯೇಸು ಸ್ವಾಮಿ ಏನು ಹೇಳಿದ್ರೆ ಅಂದರೆ, ಲೋಕ ಭೂಮಿ ಕಳೆದೋದ್ರೂ ಆತನ ಮಾತು ಎಂದೆಂದೂ ಕಳೆಯಲಾಗದು. ಆ ಮಾತಲ್ಲಿ ಅವರು ಹೇಳಿದ ಮಾತಲ್ಲಿ ನನ್ನ ವಿಶ್ವಾಸದಿಂದ ನಂಬಿಕೆ ಇದೆ. ಅವ್ರು ಹೇಳಿದರು ನೀನು ಸ್ಟಾರ್ಟ್ ಮಾಡು. ಆ ಸ್ಟಾರ್ಟಿಂಗ್ ಪಾಯಿಂಟಿಂದ ಇಲ್ಲಿ ತನಕ ನನ್ನ ಬಲದಿಂದ, ನನ್ನ ಎಕ್ಸ್ಪೀರಿಯನ್ಸಿಂದ, ನನ್ನ ಟ್ಯಾಲೆಂಟಿಂದ, ನಮ್ಮ ಟೀಮ್ ಮೆಂಬರ್ ಎಕ್ಸ್ಪೀರಿಯನ್ಸಿಂದ ಏನು ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲ ದೇವ್ರ ಕೃಪೆನೇ. ನಿಜವಾಗಿ ಅವ್ರು ಏನೇನು ಪ್ಲ್ಯಾನ್ ಮಾಡಿದ್ದು ಎಲ್ಲ ಹೋಗಿದೆ. ನನಗೊಂದು ಆಸೆ ಇತ್ತು. ನಾನು ಕಾಲೇಜ್ ಡಿಪ್ಲೊಮಲ್ಲಿ ಓದ್ತಾ ಇರುವಾಗ ನಮ್ಮ ಫ್ರೆಂಡ್ಸ್ ಕನ್ನಡ ಎಲ್ಲ ಮಾತಾಡ್ತಾರೆ. ನಾವು ಬೈಯೋರು, ಏನೋ ಕನ್ನಡ ಅದು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ, ಚೀಚಿ ಹೋಗೋಗೋಗೋಗ ಅಂತ ಹಂಗೆ ಟೀಸ್ ಮಾಡ್ತಾಯಿದ್ವಿ. ಯಾರೋ ಅಲ್ಲಿಂದ ಬರೆದು ಏನೋ ಲ್ಯಾಂಗ್ವೇಜ್ ಇದೆಲ್ಲ ಲ್ಯಾಂಗ್ವೇಜಾ ಹಿಂಗೆ ಟೀಸ್ ಮಾಡ್ತಾ ಹುಡುಗ ನಾನು. ಕನ್ನಡ ಅಂದರೆ ನನಗೆ ಇಷ್ಟನೇ ಇಲ್ಲ. ಆದರೆ ಯಾವ ಇಷ್ಟ ಅಂತ ಹೇಳಿದ್ನೋ ಆ ಬಾಯಲ್ಲೇ ಕನ್ನಡ ಮಾತಾಡೋಕ್ಕೆ ಈಗ ಮಾತಾಡ್ತಾ ಇದ್ದೀನಿ. ದೇವರಿಗೆ ಸ್ತೋತ್ರ. ನಿಜವಾಗಿ ಕನ್ನಡದ ನೀವು ತಮಿಳು ಮಾಡೋರು ಕನ್ನಡದಲ್ಲಿ ಫಸ್ಟ್ CD ತಂದಿರೋ ತುಂಬ ಸಂತೋಷ ಆಗ್ತದೆ. ನಾನು ಮಾಡುವಾಗಲೂ ಕೂಡ ಎಲ್ಲರೂ ಹೇಳಿದ್ರು ಒಂದೇ ಸಲಿಯಲ್ಲಿ ತಮಿಳು ಮತ್ತು ಕನ್ನಡ ಒಟ್ಟಿಗೆ ಮಾಡಿಬಿಡೋಣ. ಆದರೆ ನಾನು ಹೇಳಿದೆ, ದೇವರು ನನಗೆ ಹೇಳಿಲ್ಲ ತಮಿಳಲ್ಲಿ ಮಾಡೋಕ್ಕೆ. ಅವರು ಪರ್ಫೆಕ್ಟಾಗಿ ಹೇಳಿದ್ರು ಕನ್ನಡದಲ್ಲಿ ಮಾತಾಡು, ಕನ್ನಡದಲ್ಲೇ ಮಾಡಂತ. ಆಗ ಈ ಜರ್ನಿ, ಈ ಆಲ್ಬಮ್ ಬರ್ತ್ ಹಿಂಗೆ ಸ್ಟಾರ್ಟ್ ಆಯಿತು. 2014 ಭದ್ರಾವತಿ ಮೀಟಿಂಗಲ್ಲಿ ಯೇಸು ಸ್ವಾಮಿ ಹೇಳಿದ್ರು ಕನ್ನಡ ಆಲ್ಬಮ್ ಮಾಡಂತ. ಆಗ ಪ್ರೇಯರಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ ಸಾಂಗ್ಸ್ಗಳು ನೀವು ಬರೆದಿದ್ರಾ ಅಥವಾ? ಅದೇ ನಾನು ಹೇಳಿದ್ರಲ್ಲ, ತಮಿಳಲ್ಲಿ 4 to 5 ಸಾಂಗ್ ನಾನು ಬರೆದಿದ್ದೆ. ಆಗ ನಾನು ಹೇಳಿದೆ, ಓಕೆ ಆ ಸಾಂಗ್ ಎಲ್ಲ ಕನ್ನಡ ಟ್ರಾನ್ಸ್ಲೇಷನ್ ಮಾಡೋಣ. ನಮ್ಮ ಫ್ರೆಂಡ್ಸ್ ಇದ್ದರು, ಪಾಸ್ಟ್ರು ಅವರೆಲ್ಲ ಇದ್ದರು, ಅವ್ರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಆಗ ಲಾಸ್ಟ್ ಇಯರ್ 2015 ಸೆಪ್ಟೆಂಬರ್ 24 ಅವತ್ತು ನನಗೆ ಮದುವೆ ಆಯಿತು. ನಮ್ಮ ಮಿಸ್ಸಸ್ ಬಂದು ಬ್ಯಾಂಗ್ಳೂರಿಗೆ. ಸೊ ಅವ್ರಿಗೆ ಕನ್ನಡ ಎಲ್ಲ ಗೊತ್ತು, ಅವ್ರು ಓದಿದೆಲ್ಲ ಬ್ಯಾಂಗ್ಳೂರಲ್ಲಿ. ಸೊ ನಾನು ನೋಡಿದೆ, ಓಕೆ ಇಟ್ಸ್ ಆಲ್ ಗಾಡ್ಸ್ ಪ್ಲಾನ್. ನಾನು ಇಲ್ಲಿ ಅಲ್ಲಿ ಹೋಗೋಕ್ಕೆ ಹೆಲ್ಪ್ ಕೇಳಕ್ಕೆ ನನ್ನ ಬ್ಯಾಕ್ ಬೋನ್, ನನ್ನ ವೈಫ್ ಅವರಿಗೆ ಕನ್ನಡ ಗೊತ್ತು. ಸೊ ಶಿ ಹೆಲ್ಪ್ ಮೀ ಟು ಟ್ರಾನ್ಸ್ಲೇಟ್ ದಿ ಸಾಂಗ್ಸ್. ಆಗ ಈ ಜರ್ನಿ ಸ್ಟಾರ್ಟ್ ಆಯಿತು ಬ್ರದರ್. ಎಷ್ಟು ಟೈಮ್ ತಗೊಳ್ತು ಬ್ರದರ್ ಅದು ಹಾಡುಗಳನ್ನು ಕಂಪ್ಲೀಟ್? ನೀವು ಎಷ್ಟು ಹಾಡುಗಳನ್ನು? ಟೋಟಲ್ 9 ಸಾಂಗು. ಅದರಲ್ಲಿ ಒಂದು ಸಾಂಗು ಟ್ರಾನ್ಸ್ಲೇಷನ್ ತಮಿಳಿಂದ ಬೇರೆಯವರು ಬರೆದಿರು, ಅವ್ರ ಪ್ರಾಪರ್ ಪರ್ಮಿಷನಿಂದ ಅವ್ರ ಸಾಂಗ್. ಯಾಕಂದರೆ ಆ ಸಾಂಗ್ ನಾನು ಸೋತು ಹೋಗಿರುವಾಗ, ಯಾರೂ ಇಲ್ಲದ ಒಂದು ಸಮಯದಲ್ಲಿ ಆ ಸಾಂಗ್ ನನಗೆ ಕಂಫರ್ಟಬಲ್ ಆಗಿತ್ತು, ತುಂಬ ಟಚ್ ಆಯಿತು. ಸೊ ಆ ಸಾಂಗ್ ನಾನು ಕನ್ನಡದಲ್ಲಿ ಮಾಡಬೇಕಂತ ಅವ್ರ ಪರ್ಮಿಷನ್ ಇದ್ದ. ಆ ಒಂದೇ ಒಂದು ಸಾಂಗ್ ಮಾತ್ರ ತಮಿಳಲ್ಲಿ ಮಾಡಿದ್ವಿ, ಮಿಕ್ಕಿದೆಲ್ಲ ನಾನೇ ಬರೆದಿದ್ದು. ಅಂದರೆ ಕೆಲವು ಜನ ಹೇಳ್ತಾರೆ, ತುಂಬ ನಾನು ಅನೇಕ ಜನರನ್ನು ಈ ಒಂದು ವೇದಿಕೆಯಲ್ಲಿ ಮಾತಾಡಿದೆ ಅವ್ರ ಜೊತೆಯಲ್ಲಿ. ಕಷ್ಟ ಕಣ್ಣೀರಿನಲ್ಲಿ ಸಮಸ್ಯೆಗಳಲ್ಲಿ ಹಾದು ಹೋಗುವಾಗ, ಖುಷಿಯಾದಾಗ ದೇವರು ಹಾಡುಗಳನ್ನು ಕೊಟ್ಟ ಅಂಥವ್ರ ಮೊನ್ನೆ ಒಂದು ಕಳೆದ ಒಂದು ಸಂಚಿಕೆಯನ್ನು ನಾನು ಅವರನ್ನು ಸಂಧಿಸುವಾಗ ಅವ್ರು ಮಾತಾಡಿದರು. ಕೆಲವು ಜನರಿಗೆ ಆಸೆ ಇರ್ತದೆ ಬ್ರದರ್, ಹಾಡುಗಳನ್ನು ಬರಿಬೇಕು, ನಾನು ಯಾಕೆ ಬರಿಬಾರ್ದು ಅಂದರೆ ಅವ್ರಿಗೆ ಕೆಲವು ಜನ ಗೊತ್ತಿರೋದಿಲ್ಲ ಹೇಗೆ ಅಂತ. ಕೆಲವು ಜನ ಹೇಳ್ತಾರೆ ಹಾಡುಗಳನ್ನು, ಅನೇಕ ಜನರನ್ನು ಇಲ್ಲಿ ವೇದಿಕೆಯಲ್ಲಿ ಸಂಧಿಸುವಾಗ ಟ್ಯೂನ್ ದೇವರು ಕೊಡ್ತಾನೆ, ಈಗ ಸ್ವರ ದೇವರು ಕೊಡ್ತಾನೆ ಒಳ್ಳೆ, ಅದಕ್ಕೆ ಲಿರಿಕ್ಸ್ ಗೊತ್ತಿರೋದಿಲ್ಲ.
ಕೆಲವು ಜನರಿಗೆ ಲಿರಿಕ್ಸ್ ಕೊಟ್ಟಿರ್ತಾನೆ, ಸ್ವರ ಇರೋದಿಲ್ಲ. ಕೆಲವು ಜನರಿಗೆ ಲಿರಿಕ್ಸ್ ಸ್ವರ ಒಟ್ಟಿಗೆ. ಅದೊಂದು ದೇವರದ ಕೃಪೆ, ಒಬ್ಬೊಬ್ಬರಿಗೆ ಒಂದು ವಿಚಿತ್ರ. ಮತ್ತೆ ಯಾವುದು ಅದು ನೀವು ಹೇಗೆ ನಿಮ್ಮ ಜೀವಿತದಲ್ಲಿ ಹೇಗೆ ಆಯ್ತು ಬದರ್? ನೀವು ಹಾಡುಗಳನ್ನು ಮತ್ತೆ ಸ್ವರ ದೇವರು ಒಟ್ಟಿಗೆ ಕೊಟ್ಟರು ಅಥವಾ ಟ್ಯೂನ್ ಕೊಟ್ಟರ, ಹೇಗೆ ಬದರ್? ನನಗೆ ಸಾಂಗ್ ಟ್ಯೂನ್ ಎಲ್ಲ ಹೆಂಗೆ ಬಂತಂದರೆ, ಲೋಕದ ಹುಡುಗ ಹಾಗೆ ನಾನು ಬಾಳ್ತಾ ಇರುವಾಗ, ಕ್ರೈಸ್ತನಲ್ಲಿ ಇಲ್ಲ, ಅಂದ್ರೆ ಕ್ರಿಸ್ತನಲ್ಲಿ ಇರೋದೇ ನೀವು ಲೋಕದ ಜೀವಿತದಲ್ಲಿ ಇರುವಾಗ, ನನ್ನ ಬಾತ್ರೂಮಲ್ಲಿ ಬೆಳಗ್ಗೆ ಎಬ್ಬಿಸ್ತಕ್ಕ ನನ್ನ ಮೊಬೈಲಲ್ಲಿ ಫಿಲಮ್ ಸಾಂಗ್ಸ್ ಇರೋದು, ತಮಿಳ್ ಫಿಲಮ್ ಸಾಂಗ್ಸ್. ಬಾತ್ರೂಮ್ ಹೋದರೆ 5 ನಿಮಿಷ 10 ನಿಮಿಷ ಅಲ್ಲ, 1 ಅವರ್ ಇರ್ತೀನಿ. ಹೆಡ್ಫೋನ್ ಹಾಕ್ಕೊಂಡು ಆ ಸಾಂಗ್ ಕೇಳಿ ಹಂಗೆ ಹಾಡ್ತಾ ಇದೆ. ಯಾಕಂದರೆ ನನ್ನ ಪ್ಯಾಷನ್ ಬಂದು ಫಿಲಮ್ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ. ಅದೇ ಜಾಗದಲ್ಲಿ ಇವತ್ತು ಎಲ್ಲಿ ಮೀಟಿಂಗ್ ಹೋದ್ರೂ ಹಾಡೋಕೆ ಮುಂಚೆ ನಾನು ಹೇಳ್ತೀನಿ, ಈ ಸಾಂಗ್ ಎಲ್ಲಿಂದ ಬಂತಂದರೆ ಬಾತ್ರೂಮಿಂದ ಬಂತಂತೆ, ಸ್ನಾನ ಮಾಡುವಾಗ ಬಂತು, ಗಾಡಿಯಲ್ಲಿ ಹೋಗುವಾಗ ಬಂತು. ಹೌದೌದು. ನನಗೆ ಆಗ ನಾನು ಏನು ಮಾಡ್ತೀನಿ ಅಂದರೆ, ನನ್ನ ಮೊಬೈಲಲ್ಲಿ ನಾನು ರೆಕಾರ್ಡ್ ಮಾಡ್ಕೊಳ್ತೀನಿ, ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ಟ್ಯೂನ್ ರೆಕಾರ್ಡ್ ಮಾಡ್ಕೊಳ್ತೀನಿ. ಒಂದಿನ ಏನಾಯ್ತು ಅಂದರೆ, ಆಫ್ಟರ್ ಅಕ್ಸೆಪ್ಟಿಂಗ್ ಜೀಸಸ್ ಇಸ್ ಮೈ ಪರ್ಸ್ನಲ್ ಸೇವಿಯರ್, ನನಗೆ ತುಂಬ ಪ್ಯಾಷನ್ ಇತ್ತು, ಒಂದು ವರ್ಷಿಪ್ ಲೀಡರ್ ಆಗಿರಬೇಕು, ವರ್ಷಿಪ್ ಚೆನ್ನಾಗಿ ಹಾಡಾಡಬೇಕು, ಹೆಂಗೆ ವರ್ಷಿಪ್ ಮಾಡಬೇಕು, ಹೆಂಗೆ ಹಾಡಾಡಬೇಕು. ಸೊ ಐ ಟುಕ್ ಮೈ ಪರ್ಸ್ನಲ್ ಟ್ರೈನಿಂಗ್ ಮೈ ಸೆಲ್ಫ್ ಬೈ ಹಿಯರಿಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಾಂಗ್ಸ್. ಬೇರೆ ಬೇರೆ ಸಾಂಗ್ಸ್ನ ಕೇಳಿ ನಾನು ಪರ್ಸ್ನಲಾಗಿ ನಾನು ಟ್ರೈನ್ ಮಾಡಿಕೊಂಡೆ. ಆಗ ಒಂದಿನ ಏನಾಯ್ತು ಅಂದರೆ, ಹೆಡ್ಫೋನಲ್ಲಿ ಹಾಕ್ಕೊಂಡು ಗಾಡೀಲಿ ಹೋಗ್ತಾನು ವಿತ್ ಲೌಡ್ ವಾಯ್ಸ್ ಜೋರಾಗಿ ಆಡ್ಕೊಂಡು ಹೋಗ್ತಾ ಇದ್ದೀನಿ. ರೋಡಲ್ಲಿ ಯಾರು ನೋಡ್ತಾರಲ್ಲ ನನಗೆ ಬೇಕಿಲ್ಲ, ನಾನು ಯೇಸು ಸ್ವಾಮಿನ ಆರಾಧನೆ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇರ್ತೀನಿ. ಅವತ್ತು ಒಂದಿನ ನಮ್ಮ ಸಭೆಗೆ ಒಂದು ಪಾಸ್ಟ್ ಬಂದರು. ಆಗ ನಾನು ವರ್ಷಿಪ್ ಲೀಡ್ ಮಾಡಿಬಿಟ್ಟು ಕೂತ್ಕೊಂಡೆ. ಆಗ ಪಾಸ್ಟ್ ಬಂದು ಮೆಸೇಜ್ ಮಾಡೋಕ್ಕೆ ಹೇಳಿದ್ರು, ಈ ವರ್ಷಿಪ್ ಲೀಡ್ರು ಮಾಡಿದ ಹುಡುಗ ನನಗೆ ಗೊತ್ತು, ಒಂದು ದಿನ ರೋಡಲ್ಲಿ ಹೆಡ್ಫೋನ್ ಹಾಕ್ಕೊಂಡು ಏನೋ ಕಿಚ್ಕೊಂಡು ಏನೋ ಆಡ್ಕೊಂಡು ಜೋರಿಗೆ ಹೋಗ್ತಾ ಇದ್ದ. ನಾವೆಲ್ಲ ನೋಡ್ಬಿಟ್ಟು ಏನೇನು ಹುಚ್ಚು ಹುಡುಗನೇನು ಹಿಂಗೆ ಹೋಗ್ತಾ ಇದ್ದಾನಲ್ಲ ಹಾಡು ಹಾಕ್ಕೊಂಡು. ಆಗ ಇವತ್ತು ಗೊತ್ತಾಯ್ತು, ಆ ಹುಚ್ಚು ಹುಡುಗನೇ ಯೇಸು ಸ್ವಾಮಿಗೆ ಹುಚ್ಚು ಹುಡುಗನಿಗೆ ವರ್ಷಿಪ್ ಲೀಡರ್ ಆಗಿದ್ದಾನೆ ಅಂತ. ಸೊ ಅಂಥ ಹುಚ್ಚಾಗಿತ್ತು ನನಗೆ. ಆದರೆ ಆ ಟೈಮಲ್ಲಿ ಕೂಡ ನಾನು ಕನ್ನಡ ಹಾಡು ಆಡ್ತೀನಿ ಅಂದರೆ ನನ್ನ ಕನಸಲ್ಲಿ ನಾನು ಯೋಚನೆ ಮಾಡೇ ಇಲ್ಲ. 2014 ಹೇಳಿದಾಗ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಫಸ್ಟ್ ಸಾಂಗ್ ಹೆಂಗೆ ಬಂತಂದರೆ, ನಮ್ಮ ಮನೇಲಿ ಏಂಜಲ್ ಟಿ ವಿ ಚೆನ್ನೈಲಿ ಮಾಡ್ತಾರೆ, ಅಲ್ಲಿ ಬಂದು ಸೆಕೆಂಡ್ ಕಮ್ಮಿಂಗ್ಗೆ ಬಂದು ಮಾತಾಡ್ತಾ ಇದ್ರು ಬ್ರದರ್ ಮೋಹನ್ ಸಿಲ್ಲಾಜರು, ವಿನ್ಸೆಂಟ್ ಸೆಲ್ವಕುಮಾರು, ಸಾಧು ಸುಂದರ್ ಸೆಲ್ವರಾಜ್. ಸ್ಯಾಟರ್ಡೆ 9 ಗಂಟೆಗೆ ಮೇಲೆ ಅವ್ರು ಮಾತಾಡ್ತಾರೆ ಸೆಕೆಂಡ್ ಕಮ್ಮಿಂಗ್ಗೆ ಹೆಂಗಿರುತ್ತೆ. ನನ್ನ ಹೃದಯದಲ್ಲಿ ಒಂದು ಆ ದಿನದಿಂದಲೇ ನಮ್ಮ ಸೇವೆ ಹೆಸರು ಬಂತು. ಆ ಸೇವೆ ಜೊತೆಯಲ್ಲಿ ಆ ಹಾಡು ಫಸ್ಟ್ ಸಾಂಗ್ ನನ್ನ ಲೈಫಲ್ಲಿ ನಾನು ಬರೆದಿದ್ದು. ಆ ಸಾಂಗ್ ಬಂತು. ನಮ್ಮ ಸೇವೆ ಹೆಸರು ಬಂದು ಜೀಸಸ್ ಪ್ರಯರ್ ಮಿನಿಸ್ಟ್ರಿ, ಯೇಸುವಿನ ಪ್ರಾರ್ಥನೆ ಸೇವೆ. ಅವತ್ತು ದೇವರು ನಮಗೆ ಕೊಟ್ಟಿದ್ದ ಟೈಟಲ್ ಹೆಸರು, ಮಿನಿಸ್ಟ್ರಿ ಹೆಸರು. ಆ ದಿನದಲ್ಲಿ ಆ ಸೆಕೆಂಡ್ ಕಮ್ಮಿಂಗ್ಗೆ ನನಗೆ ಒಂದು ಹೃದಯದಲ್ಲಿ ಒಂದು ಯೋಚನೆ ಬಂತು. ಈಗ ಲೋಕದಲ್ಲಿ ಈ ವರ್ಲ್ಡಲ್ಲಿ ನಾವು ವರ್ಷಿಪ್ ಮಾಡ್ತೀವಿ, ಕೀಬೋರ್ಡು, ಗಿಟಾರು, ದೊಡ್ಡ ದೊಡ್ಡ ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡು, ದೊಡ್ಡ ದೊಡ್ಡ ಸ್ಪೀಕರೆಲ್ಲ ಇಟ್ಕೊಂಡು ತುಂಬ ಅದ್ಭುತವಾಗಿ ಮಾಡ್ತೀವಿ. ಹೆವನ್ನಲ್ಲಿ ಹೆಂಗೆ ಮಾಡ್ತಾರೆ ಅಲ್ಲ? ನಿಜವಾಗಿ ಅದು ಒಂದು ಪ್ರಶ್ನೆ ಬಂತು. ಸೆಕೆಂಡು, ಯೇಸು ಸ್ವಾಮಿ ಬರುವಾಗ ನಾವು ಹೆಂಗೆ ನಮ್ಮ ಲವ್ನ ತೋರಿಸ್ಬೇಕು, ಪ್ರೀತಿಯನ್ನು ತೋರಿಸೋದು ಹೇಗೆ ಜನರು? ಆಗ ನಾನು ಕೇಳಿದೆ, ಯೇಸು ಸ್ವಾಮಿ ನೀವು ಬೇಗ ಬನ್ನಿಯಪ್ಪ, ನಮ್ಮ ಆರಾಧನೆ ನೋಡಪ್ಪ, ನೀವು ಮುಂದೆ ಕೂತ್ಕೊಂಡು ನಾವು ಹಾಡೋದು ನಾವು ಮಾಡಬೇಕು ಅಂತ ಒಂದು ಆಸೆಯಿಂದನೇ ಆ ಟ್ಯೂನ್ ಬಂತು. ಆ ಸಾಂಗ್ ಹಾಡೋಕ್ಕೆ ನಾನು ಆಸೆ. ಈ ಸಾಂಗ್ ಹೇಳುತ್ತೆ, ಯೇಸು ಸ್ವಾಮಿ ಯಾರು, ಅವರು ಎಷ್ಟು ಸುಂದರವಾಗಿದ್ದಾರೆ, ಅವರು 10,000ದಲ್ಲಿ ಧ್ವಜಪ್ರಿಯನಾಗಿದ್ದಾರೆ. ಸೊ ಈ ಸಾಂಗ್ ಹಂಗೆ ಡಿಸ್ಕ್ರೈಬ್ ಮಾಡುತ್ತೆ. ಹಾಲೆಲೂಯಾ ನನ್ಯೇಸಯ್ಯ ಪರಿಶುದ್ಧನಾದವನಯ್ಯ, ಹಾಲೆಲೂಯಾ ನನ್ಯೇಸಯ್ಯ ಪರಿಶುದ್ಧನಾದವನಯ್ಯ. 10,000ರಲ್ಲಿ ಧ್ವಜಪ್ರಿಯನಯ್ಯ, ಸುಂದರ ರೂಪನೆ ಅಯ್ಯ. 10,000ರಲ್ಲಿ ಧ್ವಜಪ್ರಿಯನಯ್ಯ,
ಸುಂದರ ರೂಪನೇ ಅಯ್ಯ. ಮಾರನಾಥ ಮಾರನಾಥ ಬೇಗನೆ ಬನ್ನಿ ನನ್ನೇಸು ರಾಜ. ಮಾರನಾಥ ಮಾರನಾಥ ಬೇಗನೆ ಬನ್ನಿ ನನ್ನೇಸು ರಾಜ. ಹಾಲೆಲೂಯ ನನ್ಯೇಸಯ್ಯ ಪರಿಶುದ್ಧನಾದವನಯ್ಯ. Amen. We worship you, Lord Jesus. ಕೆರೂಬಿಯರು ಸೆರಾಬಿಯರು ಸ್ತುತಿಸುವ ದೇವರು ನೀನಪ್ಪ. ಕೆರೂಬಿಯರು ಸೆರಾಫ್ಯರು ಸ್ತುತಿಸುವ ದೇವರು ನೀನೇ. ಕೆರೂಬಿಯರು ಸೆರಾಫ್ಯರು ಸ್ತುತಿಸುವ ದೇವರು ನೀನೇ. ಮದಲಿಂಗನೇ ನಿನ್ ಬರುವಿಕೆಗೆ ಕಾದಿರುವೆ ನಾನು, ಎಂದು ನೀ ಬರುವೆಯ. ಮದಲಿಂಗನೇ ನಿನ್ ಬರುವಿಕೆಗೆ ಕಾದಿರುವೆ ನಾನು, ಎಂದು ನೀ ಬರುವೆಯ. ಎಲ್ಲರೂ ಸೇರಿ ಎಲ್ಲರೂ ಮಾರನಾಥ ಮಾರನಾಥ ಬೇಗನೆ ಬನ್ನಿ ನನ್ನೇಸು ರಾಜ. ಮಾರನಾಥ ಮಾರನಾಥ ಬೇಗನೆ ಬನ್ನಿ ನನ್ನೇಸು ರಾಜ. ಹಾಲೆಲೂಯ ನನ್ಯೇಸಯ್ಯ ಪರಿಶುದ್ಧನಾದವನಯ್ಯ. 10,000ರಲ್ಲಿ ಧ್ವಜಪ್ರಿಯನಯ್ಯ ಸುಂದರ ರೂಪನೇ ಅಯ್ಯ. 10,000ರಲ್ಲಿ ಧ್ವಜಪ್ರಿಯನಯ್ಯ ಸುಂದರ ರೂಪನೇ ಅಯ್ಯ. ಸುಂದರ ರೂಪನೇ ಅಯ್ಯ ಸುಂದರ ರೂಪನೇ ಅಯ್ಯ. Amen. ಸೂಪರ್ ಬ್ರದರ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಬ್ರದರ್. ಸೊ ಇದೇ ನನ್ನ ಲೈಫಲ್ಲಿ ಫಸ್ಟ್ ಬಂದಿದ್ದ ಸಾಂಗ್ ಬ್ರದರ್. ದೇವರು ಅದ್ಭುತವಾದ ಸಾಂಗ್ ಅನ್ನು ನಿಮಗೆ ಕೊಟ್ಟಿದ್ದಾರೆ. ನಿಜ, ಥ್ಯಾಂಕ್ ಯು ಥ್ಯಾಂಕ್ ಯು. ಕರ್ತನೆ ಬೇಗನೆ ಬಾ, ನಮ್ಮ ಆರಾಧನೆ ಮಧ್ಯದಲ್ಲಿ ನೀನು ಬಂದು ಇರು. ಸುಂದರವಾದ ಹಾಡು ಬ್ರದರ್. ಅದರಲ್ಲಿ ಫಸ್ಟ್ ಸ್ಟಾನ್ಸ ಕೆರೂಬಿಯರು ಸೆರಾಫಿಯರು ಸ್ತುತಿಸುವ ದೇವರು ನೀನೆ. ಮದಲಿಂಗನೇ ನಿನ್ನ ಬರುವಿಕೆ ಕಾದಿರುವೆ ನಾನು, ಎಂದು ನೀ ಬರುವೆಯ. ಇದರಲ್ಲಿ ಒಂದು ಸೆಲ್ಫ್ ಗೊತ್ತಾಗುತ್ತೆ. ಯಾವಾಗಲೂ ಸೆರಾಫಿಯರು ಕೆರೂಬಿಯರು ಅವ್ರು ಸ್ತುತಿ ಮಾಡುತ್ತಾ ಇದ್ದಾರೆ. ಯೇಸು ಸ್ವಾಮಿ ನಾವು ರೆಡಿಯಾಗಿದ್ದೀವಿ, ನಾವು ಸಿದ್ಧರಾಗಿದ್ದೀವಿ, ಈ ಲೋಕ ಈ ಪಟ್ಟಣ ಸಿದ್ಧರಾಗಿದೆ, ಬೇಗನೆ ಬಾರಪ್ಪ. ಈ ಸಾಂಗ್ ಹಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ದೇವರು ಅದ್ಭುತವಾದ ರೀತಿಯಲ್ಲಿ ಒಂದು ಒಳ್ಳೆ. ಥ್ಯಾಂಕ್ ಯು. ಇದೇ ನನ್ನ ಲೈಫಲ್ಲಿ ಫಸ್ಟ್ ಸಾಂಗ್ ಬರೆದಿದ್ದು, ತಮಿಳಲ್ಲಿ ಬರೆದಿದ್ದು. ತಮಿಳಲ್ಲಿ. ಆಮೇಲೆ ನನ್ನ ವೈಫು ಟ್ರಾನ್ಸ್ಲೇಷನ್ ಮಾಡಿದ್ರು ಈ ಸಾಂಗ್. ಆಮೇಲೆ ಯಾವ ಸಾಂಗ್ಗಳನ್ನು ಬರೆದ್ರೆ ನೀವು? ಮತ್ತೆ ನೀವು ಕನ್ನಡದಲ್ಲಿ ಓಕೆ ನೀವು ಹೇಳಿದ್ರಿ ಸ್ವಲ್ಪ ಸಾಂಗ್ ನಾನು ಬರೆದಿದ್ದೆ ತಮಿಳಲ್ಲಿ. ಕನ್ನಡದಲ್ಲಿ ಆಮೇಲೆ ಹೇಗೆ ತುಂಬ ಕಷ್ಟ ಆಗಿರ್ಬೋದು ನಿಮಗೆ? ಹೌದು, ತುಂಬ ಟ್ರಾನ್ಸ್ಲೇಷನ್ ಮಾಡುವಾಗ ನಮ್ಮ ವೈಫ್ ಹೇಳಿದೆ, ಅಮ್ಮ ತುಂಬ ಕಷ್ಟ ಇದೆ, ಹೆಲ್ಪ್ ಮಾಡಮ್ಮ, ಹಿಂಗೆ ಯಾಕೆ ಯೇಸುಪ್ಪ ಹಿಂಗೆ ಕನ್ನಡದಲ್ಲಿ ಫಸ್ಟ್ ಮಾಡಂತ ಹೇಳಿದ್ರು. ಯಾವಾಗ ಹಂಗೆ ಹೇಳಿದ್ನೋ ಅವತ್ತು ಪ್ರಾರ್ಥನೆಯಲ್ಲಿ ಇರುವಾಗ ಯೇಸು ಸ್ವಾಮಿ ವಿಷನಲ್ಲಿ ಮಾತಾಡಿದ್ರು. 2 ಬಕೆಟ್, ಒಂದು ಬಕೆಟಲ್ಲಿ ನೀರು ತುಂಬ್ತಾ ಇದೆ, ಇಟ್ಸ್ ಓವರ್ಫ್ಲೋಯಿಂಗ್. ಇನ್ನೊಂದು ಬಕೆಟಲ್ಲಿ ಇಟ್ಸ್ ಓನ್ಲಿ ಆಫ್, ಅರ್ಧ ಭಾಗನೇ ಫಿಲ್ ಆಗಿದೆ. ಹಾಗೆ ಹೇಳ್ತಾ ಇದ್ರು, ಅನೇಕ ಪಟ್ಟಣದಲ್ಲಿ ಅನೇಕ ದೇಶದಲ್ಲಿ ಸಾಂಗ್ಸ್ ಓವರ್ಫ್ಲೋ ಆಗ್ತಾ ಇದೆ, ಆದರೆ ನೀನಿರುವ ಪಟ್ಟಣದಲ್ಲಿ ಕರ್ನಾಟಕದಲ್ಲಿ ಇಟ್ಸ್ ಓನ್ಲಿ ಆಫ್. ನಿಜವಾಗಿ. ಸೊ ದಿಸ್ ಇಸ್ ದ ಟೈಮ್. ಇದು ಕರ್ನಾಟಕಕ್ಕೆ ಅನೇಕ ಜನರು ನಾನು ಎಬ್ಬಿಸುವ ಸಮಯ, ಅದರಲ್ಲಿ ನೀನು ಇದೆಯಾ. ಸೊ ಡೋಂಟ್ ಟೆಲ್. ಹಾಗೆ ನಾನು ಹೇಳದೆ ಸಪ್ಪ ಸಮಿಷನನ್ನು ನಾನು ತಮಿಳಲ್ಲಿ ಮಾಡಿದಿದ್ರೆ ಇಷ್ಟು ಸಂತೋಷ ಬಂದಿರುತ್ತೆ ನನಗೆ ಗೊತ್ತಿಲ್ಲ. ಯಾವಾಗ ಟ್ರಾನ್ಸ್ಲೇಷನ್ ಆಯಿತೋ ಆಗ ಒಂದೊಂದು ಸಾಂಗ್ ನಾನು ಪ್ರಾಕ್ಟೀಸ್ ಮಾಡುವಾಗ
ನೀವು ನಂಬ್ತಿರಲಿಲ್ಲ ಬ್ರದರ್, ಆ ಜಾಗ ಫುಲ್ ದೇವ್ರ ಪ್ರಸನ್ನತೆ ತುಂಬಿರುತ್ತೆ. ಈಗ ಈ ಸಾಂಗಿಗೆ ಹಾಡುವಾಗ ನಾನು ಐ ಕ್ಯಾನ್ ಫೀಲ್ ದ ಹೋಲಿ ಸ್ಪಿರಿಟ್ ಪ್ರೆಸೆನ್ಸ್ ಇನ್ ದಿಸ್ ಪ್ಲೇಸ್. ನಿಜವಾಗಿ ಬ್ರದರ್. ಸೊ ಸೆಕೆಂಡ್ ಸಾಂಗ್ ನಾನು ಹೇಳೋದಲ್ಲ, ಗಾಡಿಯಲ್ಲಿ ಹೋಗುವಾಗ ಅನೇಕ ಸಾಂಗ್ ಬರುತ್ತಂತ. ಆಗ ಮಹಿಮೆಯ ದೇವ ನೀನೆ ಅಂತ ಒಂದು ಸಾಂಗ್. ಆಗ ನಾನು ಆಕ್ಸೆಂಚರಲ್ಲಿ MNCಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಯಾವಾಗಲೂ ಹೆಡ್ಫೋನಲ್ಲಿ ಸಾಂಗ್ ಕೇಳ್ತಾ ಇದ್ದೆ. ಈ ಸಾಂಗ್ ತಮಿಳಲ್ಲೇ ಬರೆದಿದ್ದು, ಆಮೇಲೆ ಟ್ರಾನ್ಸ್ಲೇಷನ್ ಮಾಡಿದ್ದು. ಆಗ ಬಂದು ಈ ಟ್ಯೂನ್ ಬಂತು. ತಮಿಳಲ್ಲಿ ಹಿಂಗೆ ಹೇಳ್ತಾರೆ, ಮಗಿಮೈ ಉಮಕ್ಕೆ ಮಾರ್ಚಿಮೈ ಉಮಕ್ಕೆ ತುದಿ ಆರಾಧನೈ ಉಮಕ್ಕೆ. ಆಗ ನಮ್ಮ ವೈಫು ಟ್ರಾನ್ಸ್ಲೇಷನ್ ಮಾಡಿದ್ರು, ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ನಿಮಗೆ. ನಮ್ಮ ಆಲ್ಬಮಲ್ಲಿ ಎಲ್ಲರ ಆಲ್ಬಮಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಸಾಂಗ್ಸ್ ಇರುತ್ತೆ. ಸೋತು ಹೋಗಿರುವಾಗೆ, ಸಮಾಧಾನಗೆ, ಫೇಲ್ಯೂರಿಗೆ, ಬಲ ಕೊಡೋಕ್ಕೆ. ಇಂಥ ದೇವರು ನನ್ಗೆ ಕೊಟ್ಟಿರೋ ಸಾಂಗ್ಸ್ ಹೆಂಗಿರುತ್ತೆ ಅಂದರೆ, ಓನ್ಲಿ ಪ್ರೈಸಿಂಗ್ ಇಸ್ ನೇಮ್. ಆತನ ನಾಮ ಒಂದೇ ಸ್ತುತಿ ಮಾಡಬೇಕು, ಬೇರೆ ಸೆಂಟ್ರಲ್ಲಿ ಏನು ಬರಬಾರ್ದು. ನನಗೆ ಒಂದೇ ಒಂದು ಆಸೆ ಇತ್ತು ಬ್ರದರ್, ಈ ಆಲ್ಬಮ್ ರಿಲೀಸ್ ಆದಮೇಲೆ ಯಾವುದೋ ಒಂದು ಚರ್ಚಲ್ಲಿ ಸಾಂಗ್ ಹಾಡಬೇಕು, ನಾನು ಎಲ್ಲೋ ಒಂದು ರೋಡ್ ಸೈಡಿಂದ ಕೇಳಬೇಕು. ಆದರೆ ಇವತ್ತು ದೇವ್ರ ಕೃಪೆಯಿಂದ ಎಲ್ಲ ಡಿಸ್ಟಿಕಲ್ಲಿ, ಎಲ್ಲ ಸಭೆಯಲ್ಲಿ ಈ ಸಾಂಗ್ಸ್ ಎಲ್ಲ ಹಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ. ಒಂದು ಮೈಸೂರಿಂದ ಒಂದು ಪಾಸ್ಟರ್ ಅವ್ರ ವೈಫ್ ಹೇಳಿದ್ರು, ನಮ್ಮ ನ್ಯೂ ಇಯರ್ ಸರ್ವಿಸ್ಗೆ ನಿಮ್ಮ ಆಲ್ಬಮಿಂದ 3 ಸಾಂಗ್ ಸೆಲೆಕ್ಟ್ ಮಾಡಿದ್ದೀವಿ. ಆ ಸಾಂಗ್ ಯಾವಾಗ ಆಡ್ತೀವೋ ವಿ ಆರ್ ಗೆಟಿಂಗ್ ಎ ಪೀಸ್. ಆತನ ನಾಮ ಹಾಡುವಾಗ ನಮ್ಮ ಹೃದಯದಲ್ಲಿ ಒಂದು ಸಮಾಧಾನ ಬರ್ತಾ ಇದೆ. ನಿಜವಾಗಿ ಈ ಸಾಂಗಲ್ಲಿ ಎಲ್ಲ ಸಾಂಗಲ್ಲಿ ಆತನ ನಾಮ, ಆತನ ಸುಂದರವಾದ ಕಾರ್ಯಗಳನ್ನು ಎಂಫಸೈಸ್ ಮಾಡ್ತಾರೆ. ನನ್ನ ಲಿರಿಕ್ಸ್ ಹಂಗೇ ಬರೋದು, ಆತನ ನಾಮ ಒಂದೇ ಮೇಲೆ ಎತ್ತಿರಬೇಕು, ಬೇರೆ ಯಾವುದು ಸೆಂಟ್ರಲ್ ಇಲ್ಲ. ಎಲ್ಲ ಸಾಂಗ್ಸಲ್ಲಿ ಆ ಲಿರಿಕ್ಸ್ ಬರುತ್ತೆ. ಸೊ ಆಗ ಆಕ್ಸೆಂಚರ್ಗೆ ಗಾಡಿಯಲ್ಲಿ ಹೋಗ್ತಾ ಇರುವಾಗ ಈ ಟ್ಯೂನ್ ಬರ್ತಾ ಇರು, ಫಸ್ಟ್ ಟ್ಯೂನ್ ಬಂತು. ಆಗ ಆಡ್ತಾನೆ ಇದೆ. ಆಗ ಆಕ್ಸೆಂಚರ್ ಬಾತ್ರೂಮ್ ಹೋದೆ. ಬಾತ್ರೂಮಲ್ಲಿ ಹೋಗುವಾಗ ಮಗಿಮೈ ಉಮಕ್ಕೆ ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ನಿಮಗೆ, ಮಹಿಮೆ ನಿಮಗೆ ಮಹತ್ವ ನಿಮಗೆ ಸ್ತುತಿ ಆರಾಧನೆ ನಿಮಗೆ. ಆಗ ಆ ಬಾತ್ರೂಮಲ್ಲೇ ಸ್ಟಾರ್ಟ್ ಮಾಡಿದೆ. ಆಗ ನಮ್ಮ ಫ್ರೆಂಡು ಬಂದು, ಏನೋ ಮಗ ಒಳಗಡೆ ಮಾಡ್ತಾ ಇದೀಯಾ, ಟೈಮ್ ಆಯಿತು ಆಚೆ ಬಾ. ಯಾಕಂದರೆ ನನಗಿದ್ದ ಪ್ಯಾಷನ್ ಅಂದರೆ ಇರೋ ಜಾಗನ ನೋಡಬಾರ್ದು. ಇವತ್ತು ಅನೇಕ ಜನರು ಈ ಸಮಯದಲ್ಲಿ ನಾನು ಎಲ್ಲಕ್ಕೆ ಆಸೆ ಪಡ್ತಾ ಇದ್ದೀನಿ, ಸಭೆಯಲ್ಲಿ ಕೈ ಎತ್ತಿ ಹಾಡೋಕ್ಕೆ ನಾಚಿಕೆ ಪಡ್ತಾರೆ, ಬಾಯಿ ತೆಗ್ದು ಹಾಡೋಕ್ಕೆ ನಾಚಿಕೆ ಪಡ್ತಾರೆ. ಇವತ್ತು ಯೇಸು ಸ್ವಾಮಿ ಅವರು ನಮ್ಮನ್ನು ನೋಡಿ ನಾಚಿಕೆ ಪಟ್ಟಿದ್ರೆ, ಶಿಲುಬೆಯಲ್ಲಿ ಯಾವ ಶರೀರ, ಯಾವ ಹಾಡೆ ಹಾಕಿಲ್ಲ, ಯಾವ ಡ್ರೆಸ್ ಹಾಕಿಲ್ಲ, ನಿನಗಾಗಿ ನನಗಾಗಿ ಅಡಿಯಲ್ಪಟ್ಟು ನಾಚಿಕೆ ಎಲ್ಲ ಬಿಟ್ಟು ತನ್ನ ಜೀವವನ್ನು ಕೊಟ್ಟಿದ್ದ ಯೇಸುಗೆ ನಾವು ನಾಚಿಕೆ ಪಡಬಾರ್ದು. ಈ ಸಮಯದಲ್ಲಿ ನಾನು ಹೇಳಕ್ಕೆ ಆಸೆ ಪಡ್ತೀನಿ, ಈ ಕರ್ನಾಟಕದಲ್ಲಿ ಇರುವ ಒಂದು ಸಭೆಯಲ್ಲಿ ನೀನು ಯೇಸು ಸ್ವಾಮಿನ ನೋಡಿ ನಾಚಿಕೆ ಪಟ್ಟಿದ್ರೆ ದೇರ್ ಈಸ್ ಅ ಸಮಥಿಂಗ್ ಪ್ರಾಬ್ಲಮ್. ಹೌದು, ನಿಜ. ಇವತ್ತು ನಾವು ನಿಮ್ಮನ್ನ ಎಲ್ಲರನ್ನೂ ಐ ಆಮ್ ಎಂಕರೇಜಿಂಗ್ ಯು ಆಲ್, ಈ ಶರೀರ ಯೇಸು ನಾಮನ ಸ್ತುತಿ ಮಾಡಬೇಕು. ಆಮೇನ್ ಆಮೇನ್. ಹೌದು, ನಿಜ ಬದ. ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಪಡೆದಿದ್ದಾರಂತೆ, ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಪಡೆದಿದ್ದಾರೆ. ಆತನಿಗೆ ಎಷ್ಟು ಸ್ತೋತ್ರ ನಾವು ಹಾಡಿದ್ರು. ಈ ಶರೀರ ಬಂದು ನಾವು ಸ್ವಂತ ಅಲ್ಲ, ಯೇಸು ಸ್ವಾಮಿ ಒಬ್ಬರೇ. ಆಗ ಈ ಸಾಂಗ್ ಬಂದು ನನಗೆ ಆಸೆ ಬಂತು. ಮ್ಯೂಸಿಕ್ ಡೈರೆಕ್ಟರ್ ಹೇಳಿದೆ, ರೂಫಸ್ ರಾವಿ, ಈ ಆಲ್ಬಮ್ ಅವರೇ ಮಾಡಿದ್ದು. ಅಣ್ಣ, ಈ ಸಾಂಗು ವರ್ಷಿಪ್ಪಲ್ಲಿ ಎಲ್ಲರೂ ಸಂತೋಷದಿಂದ ಹಾಡಬೇಕು, ಹಂಗೆ ಮ್ಯೂಸಿಕ್ ಮಾಡೋಣ. ಸೊ ಮ್ಯೂಸಿಕ್ ಚೆನ್ನಾಗಿ ಮಾಡಿದೆ. ಈ ಸಮಯದಲ್ಲಿ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ರೂಫಸ್ ಅಣ್ಣ. ಸೊ ಈ ಸಾಂಗ್ ಹಾಡೋಕ್ಕೆ ನಾನು ಆಸೆ ಪಡ್ತೀನಿ. ಖಂಡಿತ. ಸೊ ವೀರರ್, ನೀವು ನಮ್ಮ ಜೊತೆಯಲ್ಲಿ ಸೇರಿ ಹಾಡಾಡ್ಬೇಕಂತ ನಾನು ಆಸೆ ಪಡ್ತೀನಿ. ಆರ್ ಯು ರೆಡಿ ಗೈಸ್? ಆಮೆನ್.
ಮಹಿಮೆಯ ದೇವನಿನೇ, ಮಹಾಪರಿಶುದ್ಧ ರಾಜನಿನೇ, ಮಹಿಮೆಯ ದೇವನಿನೇ, ಮಹಾಪರಿಶುದ್ಧ ರಾಜನಿನೇ, ಸಿಂಹಾಸನ ಆಸೀನನೇ, ಸೈನ್ಯಗಳ ಕರ್ತನೇ, ಸಿಂಹಾಸನ ಆಸೀನನೇ, ಸೈನ್ಯಗಳ ಕರ್ತನೇ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಎಲ್ಲರೂ ಸೇರಿ ಹೇಳ್ತೀರಾ? ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಆತನು ಆಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಯೇಸು, ಅವರ ಆಲ್ಫಾ ಒಮೆಗಾ. ಆತನ ನಾವು ಎಂದೆಂದಿಗೂ ಸ್ತುತಿ ಮಾಡಬೇಕು. ಆಮೆನ್. ಹೇಳ್ತೀರಾ? ಆಗಮ್ಯವಾದ ಬೆಳಕಿನಲ್ಲಿ ಎಂದಿಗೂ ವಾಸ ಮಾಡುವವನೇ, ಆಗಮ್ಯವಾದ ಬೆಳಕಿನಲ್ಲಿ ಎಂದಿಗೂ ವಾಸ ಮಾಡುವವನೇ, ಅಲ್ಫಾ ಒಮೆಗಾ ನೀನಲ್ಲವೋ, ಅಲ್ಫಾ ಒಮೆಗಾ ನೀನಲ್ಲವೋ, ಆದಿ ಅಂತ್ಯವು ನೀನಲ್ಲವೋ, ಆದಿ ಅಂತ್ಯವು ನೀನಲ್ಲವೋ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಮಹಿಮೆಯ ದೇವನಿನೇ, ಮಹಾಪರಿಶುದ್ಧ ರಾಜನಿನೇ, ಮಹಿಮೆಯ ದೇವನಿನೇ, ಮಹಾಪರಿಶುದ್ಧ ರಾಜನಿನೇ, ಸಿಂಹಾಸನ ಆಸೀನನೇ, ನನ್ನ ಸೈನ್ಯಗಳ ಕರ್ತನೇ, ಸಿಂಹಾಸನ ಆಸೀನನೇ, ಸೈನ್ಯಗಳ ಕರ್ತನೆ. ಕರಗಳನ್ನು ತಟ್ಟಿಯಲನ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಆಮೆನ್. ನಮಗೆ ಸ್ತೋತ್ರ ಬ್ರದರ್. ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ರೆ ಹಾಡನ್ನ. ಥ್ಯಾಂಕ್ ಯು ಬ್ರದರ್. ನನ್ನ ಲೈಫಲ್ಲಿ ನಾನು ಈ ಸಾಂಗ್ ಎಲ್ಲ ನನ್ನ ಬಾಯಲ್ಲಿ ಬರ್ತಾ ಇದೆ, ನಾನು ಒಂದು ದಿನ ಕೂಡ ಕಣ್ ಕಾಣಿಸಿಲ್ಲ, ನೆನೆಸ್ಲಿಲ್ಲ. ಆದ್ರೆ ಒಂದೇ ಒಂದು ದೇವರಿಗಾಗಿ ಪ್ಯಾಷನ್ ಇತ್ತು. ಆಮೆನ್. ಆತನಿಗೆ ಏನಾದರೂ ಮಾಡ್ಬೇಕಂತ ಒಂದು ಪ್ಯಾಷನ್ ಇತ್ತು. ಇವತ್ತು ಯೇಸು ಸ್ವಾಮಿ ಟ್ಯಾಲೆಂಟೋ, ಎಕ್ಸ್ಪೀರಿಯನ್ಸೋ, ಇಲ್ಲ ಚೆನ್ನಾಗಿ ಬಾಸು ಕೀಬೋರ್ಡೋ, ಇಲ್ಲ ಚೆನ್ನಾಗಿ ಹಾಡೋರು ಸಿಂಗರ್ನ ಹುಡುಕ್ತಾ ಇಲ್ಲ. ಹೃದಯದಿಂದ ಪ್ಯಾಷನ್ ಆಗಿ ಯೇಸು ಸ್ವಾಮಿಗೆ ಹಾಡಬೇಕಂತ ಜನನ ಹುಡುಕ್ತಾ ಇದ್ದಾರೆ. ಇವತ್ತು ನೀವು ಅಂತ ಜನ ಇದ್ರೆ ಇವತ್ತು ನಿಮ್ಮ ಬಾಯಲ್ಲಿ ಕೂಡ ಹೊಸ ಗೀತೆಗಳು ಬರುತ್ತೆ, ಹೊಸ ಹಾಡುಗಳು ಬರುತ್ತೆ. ನಾನು ಮಾತಾಡೋಕೆ ಬರಲ್ಲ, ಕನ್ನಡ ಬರಲ್ಲ, ಆದ್ರೆ ಇವತ್ತು ಕನ್ನಡ ಮಾತಾಡ್ತೀನಿ ಅಂದ್ರೆ, ಕನ್ನಡ ಹಾಡಾಡ್ತಾ ಇರ್ತೀನಿ ಅಂದ್ರೆ ಯೇಸು ಸ್ವಾಮಿ ಕೃಪೆನೆ. ನಿಜವಾಗಿ ತುಂಬಾ ಸಂತೋಷ ಆಗ್ತದೆ. ಪ್ರಿಯ ಆಶ್ರಯ ಟಿವಿ ವೀಕ್ಷಕರೇ, ಅನೇಕ ವಿಷಯಗಳನ್ನ ನಿಮ್ಮ ಮುಂದೆ ನಾವು ಚರ್ಚೆ ಮಾಡಿದ್ವಿ. ಸಣ್ಣ ವಿರಾಮದ ನಂತರ ಮತ್ತೆ ತಿರುಗಿ ನಿಮ್ಮ ಮುಂದೆ ಇದು ನನ್ನ ಹಾಡು.